60-70% ವಿಮೆನ್ ಜರ್ನಲಿಸ್ಟ್, ಮಹಿಳಾ ಜರ್ನಲಿಸ್ಟ್ ಆನ್ಲೈನ್ ವೈಲೆನ್ಸ್ಗೆ ಫೇಸ್ ಮಾಡಿದ್ದಾರೆ. 800 ಕಮೆಂಟ್ಸ್ ಇತ್ತು. ನನ್ಗೆ ಆ ವಿಡಿಯೋ ನಾನು ನೋಡಿರಲಿಲ್ಲ. ಒಂದು ತಿಂಗಳಾದ್ಮೇಲೆ ನನ್ನ ಫ್ರೆಂಡ್ ಒಬ್ರು ತುಂಬಾ ಚೆನ್ನಾಗಿದೆ ವಿಡಿಯೋ ಅಂತ ಕಳಿಸಿದ್ರು. 800 ಕಮೆಂಟ್ಸ್ ಅಲ್ಲಿ 700 ಕಮೆಂಟ್ಸ್ ಈಗ ಎಷ್ಟು ಕೆಟ್ಟದಾಗಿತ್ತಂತಂದ್ರೆ ನಾನು ಹೋಗಿ ಅಟ್ರಾಸಿಟಿ ಕೇಸ್ ಹಾಕ್ಬೋದಾಗಿತ್ತು. ಇವ್ರು UN ಅಲ್ಲಿ ಕಸ ಗುಡಿಸ್ತಿರ್ಬೇಕು ಅಂತ ಒಂದು ಕಮೆಂಟ್ ಇತ್ತು. ನನ್ಗೇನ್ ಬೇಜಾರಾಗ್ಲಿಲ್ಲ. ಅಂಡ್ ನಾನು ಹೋಗಿ ಅವ್ರ ಜೊತೆ ನಿಮ್ಗೆ ಗೊತ್ತಾ ನಾನು ಯಾರು ಅಂತಾನೂ ನಾನು ಹೇಳಲ್ಲ. ಅವ್ರಿಗೆ ಯಾರಿಗೋ ಕೆಲಸ ಕಾರ್ಯ ಇಲ್ದಿರೆ ಕುತ್ಕೊಂಡು ಮೆಸೇಜ್ ಮಾಡ್ತಿರ್ತಾರೆ. ಬಟ್ ಇನ್ನೂ ಕೆಟ್ಟದಾಗಿ ಕಾಸ್ಟಿಸ್ಟ್ ಅಂಡ್ ಸೆಕ್ಸಿಸ್ಟ್ ಮೆಂಟಾಲಿಟಿ ಆಫ್ ದೀಸ್ ಇಂಡಿವಿಜುವಲ್ಸ್. ಅಂಡ್ ದಿಸ್ ಇಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂಡ್ ಐ ಆಮ್ ನಾಟ್ ಅ ಜರ್ನಲಿಸ್ಟ್. ಹೆಣ್ಮಕ್ಳು ಅವರ ಆರ್ಟಿಕಲ್ಸ್ ಬರೆದಾಗ ಅಥವಾ ಅವರ ಒಂದು ಒಪಿನಿಯನ್ ಶೇರ್ ಮಾಡ್ಕೊಂಡಾಗ ಸೋಷಿಯಲ್ ಮೀಡಿಯಾದಲ್ಲಿ ಕ್ಲಿಯರ್ ರಿಸರ್ಚ್ ಇದೆ. ನಾನೇ ಬಹಳ ರಿಸರ್ಚ್ ಮಾಡಿರೋ ಒಂದು ಪ್ರಾಜೆಕ್ಟ್ ಬಗ್ಗೆ ಹೇಳಕ್ ಬಯಸ್ತೀನಿ. ಆಲ್ಮೋಸ್ಟ್ 60-70% ವಿಮೆನ್ ಜರ್ನಲಿಸ್ಟ್, ಮಹಿಳಾ ಜರ್ನಲಿಸ್ಟ್ ಆನ್ಲೈನ್ ವೈಲೆನ್ಸ್ಗೆ ಫೇಸ್ ಮಾಡಿದ್ದಾರೆ. ಆನ್ಲೈನ್ ವೈಲೆನ್ಸ್ ಅಂತಂದ್ರೆ ಹೇಗೆ ಅವ್ರ ಬಗ್ಗೆ ಕೆಟ್ಟದಾಗಿ ಬರೆಯೋದು, ಅವ್ರ ಬಗ್ಗೆ ಅವ್ರ ಪರ್ಸನಲ್ ಡೀಟೇಲ್ಸ್ ನ ತೆಗೆಯೋದು, ಅಥವಾ ಡಾಕ್ಸಿಂಗ್ ಅಂತಾರೆ, ಅಂತಂದ್ರೆ ಅವರ ಮನೆ ಅಥವಾ ಅವ್ರ ಪರ್ಸನಲ್ ಏರಿಯಾಸ್ ಡೀಟೇಲ್ಸ್ ನ ಆನ್ಲೈನ್ ಹಾಕೋದು. ಈ ತರ ದೇರ್ ಆರ್ ಮೆನಿ ಕೇಸಸ್. ಹೇಗೆ ಜರ್ನಲಿಸ್ಟ್ ನ ದೇ ಹ್ಯಾವ್ ಬೀನ್ ಸಬ್ಜೆಕ್ಟೆಡ್ ಟು ಕಾನ್ಸ್ಟೆಂಟ್ ಹರಾಸ್ಮೆಂಟ್ ಅಂಡ್ ಕಾನ್ಸ್ಟೆಂಟ್ ಹರಾಸ್ಮೆಂಟ್. ಇದನ್ನ ನೋ ಒನ್ ಈಸ್ ಅಡ್ರೆಸಿಂಗ್ ಇಟ್ ಆನ್ಲೈನ್. ಅಂಡ್ ಐ ಮೈಸೆಲ್ಫ್ I have experienced online hate speech. ನಾವು ಒಂದು ರೀಸೆಂಟ್ ಆಗಿ ನಾನು ಒಂದು ಪುಸ್ತಕ ಬಿಡುಗಡೆಗೆ ಹೋಗಿದ್ದೆ. ಅಲ್ಲಿ ಅಟ್ರಾಸಿಟಿ ಬಗ್ಗೆ ನಾನು ಮಾತಾಡ್ದೆ. ದಲಿತರ ಮೇಲೆ ಹೇಗೆ ಅಟ್ರಾಸಿಟೀಸ್ ನಡೀತಿದೆ ಅಂತ ಒಂದು 2 ತಿಂಗಳಿಂದ. ಸೊ ಒಬ್ರು ಪಬ್ಲಿಕೇಶನ್ ಫೇಸ್ಬುಕ್ ಪೇಜ್ ಅವರು ನನ್ನ ವಿಡಿಯೋನ ಹಾಕಿದ್ರು. ಆ ವಿಡಿಯೋದಲ್ಲಿ ಒಂದು 800 ಕಮೆಂಟ್ಸ್ ಇತ್ತು. ನನ್ಗೆ ಆ ವಿಡಿಯೋ ನಾನು ನೋಡಿರಲಿಲ್ಲ. ಒಂದು ತಿಂಗಳಾದ್ಮೇಲೆ ನನ್ನ ಫ್ರೆಂಡ್ ಒಬ್ರು ತುಂಬಾ ಚೆನ್ನಾಗಿದೆ ವಿಡಿಯೋ ಅಂತ ಕಳಿಸಿದ್ರು. 800 ಕಮೆಂಟ್ಸ್ ಅಲ್ಲಿ 700 ಕಮೆಂಟ್ಸ್ ಈಗ ಎಷ್ಟು ಕೆಟ್ಟದಾಗಿತ್ತಂತಂದ್ರೆ ನಾನು ಹೋಗಿ ಅಟ್ರಾಸಿಟಿ ಕೇಸ್ ಹಾಕ್ಬೋದಾಗಿತ್ತು. ಅಷ್ಟು ಕೆಟ್ಟದಾಗಿ ಬರೆದಿದ್ರು. ನಾನು ಜರ್ನಲಿಸ್ಟ್ ಅಲ್ಲ, ನಾನು ಮಾನವ ಹಕ್ಕು ಇಂಥ ವಿಷಯಗಳ ಬಗ್ಗೆ, ಸೆನ್ಸಿಟಿವ್ ವಿಷಯದ ಬಗ್ಗೆ ಮಾತಾಡ್ತೀನಿ. ಆಲ್ಮೋಸ್ಟ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದು ಆಕ್ಟಿವ್ ಇಲ್ಲ. ಬಟ್ ಜರ್ನಲಿಸ್ಟ್ ಆಕ್ಟಿವ್ ಇರ್ತಾರೆ, ಅವ್ರ ಅವಶ್ಯಕತೆ ಇದೆ. ದ ಜಾಬ್ ಡಿಮ್ಯಾಂಡ್ಸ್ ದೆಮ್ ಟು ಬಿ ಆಕ್ಟಿವ್. ಅವರ ಒಂದು ಏನಂತಾರೆ ಅನುಭವ ಇರ್ಬೋದು, ಅವ್ರ ಒಪಿನಿಯನ್ ಇರ್ಬೋದು, ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಂತಾರೆ. ತಕ್ಷಣ ಎಲ್ಲರೂ ಬಹಳ ಜನ ಈ ರೈಟ್ ವಿಂಗ್ ಫ್ರಿಂಜ್ ಗ್ರೂಪ್ಸ್, ನಾನು ನನ್ನ ಕಮೆಂಟ್ಸ್ ನ ಚೆಕ್ ಮಾಡಿದಾಗ ಎಲ್ಲ ಫೇಕ್ ಅಕೌಂಟ್ಸ್. ಬಹಳ ಜನ ದೇವ್ರ ಫೋಟೋ ಹಾಕೊಂಡು ಫೇಸ್ಬುಕ್ ಪ್ರೊಫೈಲ್ಸ್ ಕ್ರಿಯೇಟ್ ಮಾಡಿ ಕಮೆಂಟ್ಸ್ ಮಾಡಿದ್ರು. ಬಟ್ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ದಟ್ ಈ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ದೇ ಹ್ಯಾವ್ ಟು ಆಲ್ಸೋ ಬಿ ರೆಸ್ಪಾನ್ಸಿಬಲ್. ಈಗ ಒಬ್ರು ಹೆಣ್ಮಕ್ಳ ಮೇಲೆ ಈ ತರ ಕೆಟ್ಟದಾಗ ಕಮೆಂಟ್ ಮಾಡ್ತಿದ್ದಾರೆ ಅಂದ್ರೆ ಯು ಶುಡ್ ಆಲ್ಸೋ ಬಿ ರೆಸ್ಪಾನ್ಸಿಬಲ್ ಅಂಡ್ ಟು ಟೇಕ್ ಸಮ್ ಆಕ್ಷನ್. ನೀವು ಕಮೆಂಟ್ ಸೆಕ್ಷನ್ ನ ಕ್ಲೋಸ್ ಮಾಡಿ, ಅಥವಾ ಒಂದು ಏನಂತಾರೆ ಒಂದು ಮೆಸೇಜ್ ನೀವು ಪೋಸ್ಟ್ ಮಾಡಬೇಕು, ಏನಂತ ನಮ್ಮ ಪೇಜ್ ಮೇಲೆ ನೀವು ಈ ತರ ಮಾತಾಡೋಂಗಿಲ್ಲ. ಪೊಲಿಟಿಕಲ್ ಕರೆಕ್ಟ್ ಕ್ರಿಟಿಸಿಸಮ್ ಇಸ್ ಆಲ್ವೇಸ್ ಗುಡ್. ಸೊ ಒಂದು ಅಪ್ರೋಪ್ರಿಯೇಟ್ ಲ್ಯಾಂಗ್ವೇಜ್ ಅಲ್ಲಿ, ಒಂದು ಏನಂತಾರೆ ಪೊಲಿಟಿಕಲಿ ಕರೆಕ್ಟ್ ಲ್ಯಾಂಗ್ವೇಜ್ ಅಲ್ಲಿ ಕ್ರಿಟಿಸೈಸ್ ಮಾಡೋದು ಏನ್ ತಪ್ಪಿಲ್ಲ. ಬಟ್ ಐ ವಿಲ್ ಟೆಲ್ ಯು ಒನ್ ಕಮೆಂಟ್ ದಟ್ ಸಮ್ವನ್ ಹ್ಯಾಡ್ ಕಮೆಂಟೆಡ್. ಇವ್ರು UN ಅಲ್ಲಿ ಕಸ ಗುಡಿಸ್ತಿರ್ಬೇಕು ಅಂತ ಒಂದು ಕಮೆಂಟ್ ಇತ್ತು. ನನ್ಗೇನ್ ಬೇಜಾರಾಗ್ಲಿಲ್ಲ. ಅಂಡ್ ನಾನು ಹೋಗಿ ಅವ್ರ ಜೊತೆ ನಿಮ್ಗೆ ಗೊತ್ತಾ ನಾನು ಯಾರು ಅಂತಾನೂ ನಾನು ಹೇಳಲ್ಲ. ಅವ್ರಿಗೆ ಯಾರಿಗೋ ಕೆಲಸ ಕಾರ್ಯ ಇಲ್ದಿರೆ ಕುತ್ಕೊಂಡು ಮೆಸೇಜ್ ಮಾಡ್ತಿರ್ತಾರೆ. ಬಟ್ ದಟ್ ಕಮೆಂಟ್ ಶೋಸ್ ದ ಕಾಸ್ಟಿಸ್ಟ್ ಮೆಂಟಾಲಿಟಿ ಆಫ್ ದಟ್ ಪರ್ಸನ್. ಇನ್ನೂ ಕೆಟ್ಟದಾಗಿ ಕಾಸ್ಟಿಸ್ಟ್ ಅಂಡ್ ಸೆಕ್ಸಿಸ್ಟ್ ಮೆಂಟಾಲಿಟಿ ಆಫ್ ದೀಸ್ ಇಂಡಿವಿಜುವಲ್ಸ್. ಅಂಡ್ ದಿಸ್ ಇಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂಡ್ ಐ ಆಮ್ ನಾಟ್ ಅ ಜರ್ನಲಿಸ್ಟ್. ಬಟ್ if you see how difficult it is for women journalists to be on social media, and ಈ ಕಾಂಟೆಕ್ಸ್ಟ್ ಅಲ್ಲಿ ಇಟ್ ಇಸ್ ರಿಯಲಿ ಇಂಪಾರ್ಟೆಂಟ್ ದಟ್ ಮೀಡಿಯಾ ಔಟ್ಲೆಟ್ಸ್ ಕೂಡ ಅವ್ರಿಗೊಂದು ಬಾಧ್ಯತೆ ಇದೆ. ಅವ್ರ ವಿಮೆನ್ ಜರ್ನಲಿಸ್ಟ್ ಅವರ ಮೀಡಿಯಾ ಹೌಸ್ ಅಲ್ಲಿ ಇರ್ಬೋದು, ಪ್ರಿಂಟ್ ಮೀಡಿಯಾದಲ್ಲಿ ಇರ್ಬೋದು, ಕೆಲಸ ಮಾಡೋರಿಗೆ ಒಂದು ಅಡಿಷನಲ್ ಪ್ರೊಟೆಕ್ಷನ್, ಒಂದು ಅಡಿಷನಲ್ ಸಪೋರ್ಟ್ ಸಿಸ್ಟಮ್ ಕೊಡಬೇಕು. ಅದು ಒಂದು ಇಟ್ಸ್ ಸೀರಿಯಸ್ ಕನ್ಸರ್ನ್. ಸೊ ದೇರ್ ಫೋರ್ ಇನ್ ದಿಸ್ ಕಾಂಟೆಕ್ಸ್ಟ್ ಐ ವುಡ್ ಲೈಕ್ ಟು ಸೇ ದಟ್ journalism is the fourth pillar of this democracy. Media is fourth pillar of democracy. You cannot do away with media, and media is very important for it gives a critical ಏನಂತಾರೆ ಒಂದು ಬರ್ಡ್ ವ್ಯೂ ಆಫ್ ವಾಟ್ ಈಸ್ ಹ್ಯಾಪನಿಂಗ್. ಒಬ್ರು ಚೀಫ್ ಮಿನಿಸ್ಟರ್ ಇದ್ದಾರೆ, ಅವ್ರದ್ದು ಪಾಸಿಟಿವ್ ಆಸ್ಪೆಕ್ಟ್ಸ್ ತೋರಿಸ್ತಾರೆ, ನೆಗೆಟಿವ್ ಆಸ್ಪೆಕ್ಟ್ ತೋರಿಸ್ತಾರೆ, ಒಂದು ಫ್ಯಾಕ್ಚುಯಲ್ ಡೇಟಾ ತೋರಿಸ್ತಾರೆ, ಡಾಕ್ಯುಮೆಂಟೇಶನ್.
ಎಲ್ಲೋ ನಡೆದಿರೋದು ಒಂದು ರಿಮೋಟೆಸ್ಟ್ ಏರಿಯಾದಲ್ಲಿ ಏನೋ ನಡೆದಿದೆ ಅದನ್ನ ತೋರಿಸ್ತಾರೆ. ನಾವಲ್ಲಿ ಹೋಗಕ್ ಕೂಡ ಆಗಲ್ಲ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಏನೋ ನಡೆಯುತ್ತೆ ಅದನ್ನ ತೋರಿಸ್ತಾರೆ, ಒಂದು ಕಾನ್ಫ್ಲಿಕ್ಟ್ ಝೋನ್ ತೋರಿಸ್ತಾರೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ವಿ ಪ್ರೊಟೆಕ್ಟ್ ಮೀಡಿಯಾ, ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಟು ಕ್ವೆಶ್ಚನ್ ಮೀಡಿಯಾ ಹೌ ಇಟ್ ಈಸ್ ಆಪರೇಟಿಂಗ್. ಅಂಡ್ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ದಟ್ ಮೀಡಿಯಾದಲ್ಲಿ ಹೇಗೆ ಹೆಣ್ಮಕ್ಳಿಗೆ ಆ ಸ್ಥಾನ, ಒಂದು ಡೆಸಿಷನ್ ಮೇಕಿಂಗ್ ಸ್ಥಾನನ ಕೊಡ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್. And in this context, it is really important to have, education, language. ಯಾವ ರೀತಿ ನಾವು ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್. ನಾನು ಇದನ್ನ ಒಂದು ಪ್ರೋಗ್ರಾಮ್ ಅಲ್ಲಿ ಹೇಳಿದ್ದೆ. ಒಬ್ರು ಜರ್ನಲಿಸ್ಟ್ ಒಂದು ಇಂಟರ್ವ್ಯೂ ಮಾಡ್ತಿದ್ರು, ಒಬ್ರು ಪೊಲಿಟಿಷಿಯನ್ ಅವರು ದಲಿತರು, ಸೊ ವೆರಿ ವೆರಿ ಫೇಮಸ್ ಪೊಲಿಟಿಷಿಯನ್. ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅವರು ಅವಾಗ ತಾನೇ ಅವ್ರಿಗೊಂದು ಪೋರ್ಟ್ಫೋಲಿಯೋ ಸಿಕ್ಕಿತ್ತು, ವೆರಿ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ. ಜರ್ನಲಿಸ್ಟ್ ಅವ್ರನ್ನ ಕೇಳಿದ್ರು, ನೀವು ಮೆರಿಟ್ ಇಂದ ಆದ್ರ ಅಂತ, ಮೆರಿಟ್ ಇಂದ ನಿಮ್ಗೆ ಈ ಪೊಸಿಷನ್ ಸಿಕ್ತಾ ಅಂತ. ಈ ಕ್ವೆಶ್ಚನ್ ನ ಯಾರಾದ್ರೂ ನಾನ್ ದಲಿತ ಇದ್ರೆ ಆ ಜರ್ನಲಿಸ್ಟ್ ಕೇಳ್ತಿರ್ಲಿಲ್ಲ. ಇದೇ ರೀತಿ ಒಬ್ರು ಲೇಡಿ ವುಮೆನ್ ಪೊಲಿಟಿಷಿಯನ್ ನ ಒಬ್ರು ಜರ್ನಲಿಸ್ಟ್ ನೀವು ಮಕ್ಳು ಯಾಕೆ ಮಾಡ್ಕೊಳ್ಳಿಲ್ಲ ಅಂತ ಕೇಳಿದ್ರು. ಅವ್ರಲ್ಲಿ ಬಂದಿದ್ದು ಒಂದು ಪೊಲಿಟಿಷಿಯನ್ ಸ್ಥಾನದಲ್ಲಿ, ಆಸ್ ಅ ಪೊಲಿಟಿಷಿಯನ್ ಶಿ ವಾಸ್ ದೇರ್. And he asked, and this is one of the, let me take the name of the channel, it's Republic TV journalist. He asked, ನೀವು ಯಾಕೆ ಮಕ್ಕಳು ಮಾಡ್ಕೊಳ್ಳಿಲ್ಲ? These comments are sexist, are casteist, so it is really important to work on the language of media. ಅದು ನಾನ್ ಮೀಡಿಯಾ ಹೆಣ್ಮಕ್ಳನ್ನೇ ಅಲ್ಲ ಟಾರ್ಗೆಟ್ ಮಾಡೋದು, ವಿತಿನ್ ಮೀಡಿಯಾ ಅಲ್ಲಿರೋ ಹೆಣ್ಮಕ್ಳು ಕೂಡ ಟಾರ್ಗೆಟ್ ಮಾಡುತ್ತೆ. ಅದರಿಂದ ನಾವು, ಇಟ್ ಇಸ್ ರಿಯಲಿ ಇಂಪಾರ್ಟೆಂಟ್ ಫಾರ್ ಅಸ್ ಟು develop a certain kind of politically correct language, non-casteist, non-sexist, feminist language. It is really important, and to create a safer space. ನಾನು ಸೇಫರ್ ಸ್ಪೇಸ್ ಅಂದ ತಕ್ಷಣ ಈಗ ಒಂದು ಪ್ರೋಗ್ರೆಸಿವ್ ಸ್ಪೇಸ್ ಅಲ್ಲಿ, ಅಥವಾ ಒಂದು ದಲಿತ ಸಂಘಟನೆ ಇರ್ಬೋದು, ಅಥವಾ ಒಂದು ಫೆಮಿನಿಸ್ಟ್ ಸಂಘಟನೆ ಇರ್ಬೋದು, ನಾನೊಂದು ಹೆಣ್ಮಗಳಾಗಿ ಆ ಜಾಗದಲ್ಲಿ ಇರ್ಬೇಕಂತಂದ್ರೆ ಒಂದು ಸೇಫರ್ ಸ್ಪೇಸ್ ಇರಬೇಕು. ಅದೇ ರೀತಿ ಮೀಡಿಯಾದಲ್ಲಿ there needs to be a safer space. The most sensitive issues are covered by women. ಒಂದು ಸೆಕ್ಷುವಲ್ ರೈಟ್ಸ್ ಬಗ್ಗೆ ಇರ್ಬೋದು, ಅಥವಾ ಒಂದು ರೇಪ್ ಕೇಸಸ್ ಬಗ್ಗೆ ಇರ್ಬೋದು, ಸೆಕ್ಷುವಲ್ ಹರಾಸ್ಮೆಂಟ್, ದೀಸ್ ಆರ್ ವೆರಿ ವೆರಿ ಸೆನ್ಸಿಟಿವ್. ಎಲ್ಲಿ ನಾವು ಸರ್ವೈವರ್ಸ್ ಐಡೆಂಟಿಟಿ ಬಗ್ಗೆ ಕೂಡ ಮಾತಾಡಲ್ಲ. ಅಂತ ಸೆನ್ಸಿಟಿವ್ ಇಶ್ಯೂನ ಕವರ್ ಮಾಡೋ ಒಂದು ಕ್ಷೇತ್ರದಲ್ಲಿ ಮಹಿಳೆಯರ ಒಂದು ಸೇಫ್ಟಿ ಬಗ್ಗೆ ಕೂಡ ಆಲೋಚನೆ ಮಾಡಬೇಕು. ಅಂಡ್ ಫಾರ್ ದಿಸ್ ಇಟ್ ಈಸ್ ರಿಯಲಿ ಇಂಪಾರ್ಟೆಂಟ್ ಫಾರ್ ಗವರ್ಮೆಂಟ್ಸ್, ಬೇರೆ ಬೇರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಟು ಪಿಚ್ ಇನ್ ಅಂಡ್ ಟು ಸ್ಪೀಕ್ ಅಬೌಟ್ ದಿಸ್. ಇನ್ಫ್ಯಾಕ್ಟ್ ನನ್ನ ಕೊಲೀಗ್ಸ್ ಯುನೈಟೆಡ್ ನೇಷನ್ಸ್ ಅಲ್ಲಿ, ವಿಶ್ವಸಂಸ್ಥೆಯಲ್ಲಿ ಬೇರೆ ಬೇರೆ ಸ್ಪೆಷಲ್ ರಾಪೋರ್ಟರ್ಸ್ ಇದ್ದಾರೆ. ನಾನು ವರ್ಣಭೇದದ ಬಗ್ಗೆ ಕೆಲಸ ಮಾಡ್ತೀನಿ. ನಾವು ಆಲ್ಮೋಸ್ಟ್ 46 ಜನ ಇದ್ದೀವಿ, ಬೇರೆ ಬೇರೆ ಥಿಮ್ಯಾಟಿಕ್ಸ್ ಬಗ್ಗೆ. ನಾನು ಈ ಮುಸ್ಲಿಂ ಹೆಣ್ಮಕ್ಳನ್ನ ಹೇಗೆ ಹರಾಜ್ ಹಾಕಿದ್ರು, ಆ ಇನ್ಸಿಡೆಂಟ್ ನಡೆದಾಗ ನನ್ನ ಕೊಲೀಗ್ ಕಮ್ಯುನಿಕೇಶನ್ ಕಳಿಸಿದ್ರು ಇಂಡಿಯನ್ ಗವರ್ಮೆಂಟ್ಗೆ, ನೀವೇನ್ ಮಾಡ್ತಿದ್ದೀರಾ ಅಂತ. ಸೊ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಕೂಡ ಇದನ್ನ ಒಂದ್ ರೀತಿ ಏನಂತಾರೆ, ಒಂದು ಇಂಪಾರ್ಟೆಂಟ್ ಕನ್ಸರ್ನಿಂಗ್ ಇಶ್ಯೂ ಆಗಿ ನೋಡ್ತಿದ್ದಾರೆ. ಹೇಗೆ ವಿಮೆನ್ ಜರ್ನಲಿಸ್ಟ್, ಅದ್ರ ಜೊತೆಗೆ ವಿಮೆನ್ ಜರ್ನಲಿಸ್ಟ್ ಆಕ್ಟಿವಿಸ್ಟ್ಸ್ ನ ಹೇಗೆ ಅವ್ರ ಮೇಲೆ ಅಟ್ಯಾಕ್ ನಡೀತಿದ್ರೆ, ಅದು ಭಾರತದಲ್ಲೇ ಅಲ್ಲ, ಅಕ್ರಾಸ್ ದ ಗ್ಲೋಬ್, ಬ್ರೆಜಿಲ್ ಆಗಿರ್ಬೋದು, US ಆಗಿರ್ಬೋದು, ನಾನು ಬಹಳ ಕೇಸಸ್ ನ ಕವರ್ ಮಾಡಿದ್ದೀನಿ. ಹೇಗೆ ಆಕ್ಟಿವಿಸ್ಟ್ ಮತ್ತೆ ಜರ್ನಲಿಸ್ಟ್ ಆಗಿರೋ ಹೆಣ್ಮಕ್ಳಿಗೆ ಲೈಫ್ ಥ್ರೆಟ್ ಆಗಿರೋದು, ಅಥವಾ ಅವ್ರನ್ನ ಕೊಲೆ ಮಾಡಿರೋ ಇನ್ಸಿಡೆಂಟ್ಸ್ ಬಹಳ ನಡೆದಿದೆ. ಸೊ ಅದರಿಂದ ದೆರ್ ಈಸ್ ಅ ನೀಡ್ ಫಾರ್ ಅಸ್ ಟು ಕ್ರಿಯೇಟ್ ಚೇಂಜ್ ದೋಸ್ ಪವರ್ ಸ್ಟ್ರಕ್ಚರ್ಸ್. ನಾನು ಪವರ್ ಸ್ಟ್ರಕ್ಚರ್ಸ್ ಅಂದ ತಕ್ಷಣ ವಿಧಾನಸೌಧದ ಬಗ್ಗೆ ಮಾತಾಡ್ತಿಲ್ಲ. ಪವರ್ ಸ್ಟ್ರಕ್ಚರ್ ಅಂದ ತಕ್ಷಣ ನಾನು ಪೇಟ್ರಿಯಾರ್ಕಿ ಬಗ್ಗೆ ಮಾತಾಡ್ತಿದ್ದೀನಿ, ಒಂದು ಕಾಸ್ಟ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತಿದ್ದೀನಿ, ಒಂದು ಸಿಸ್ಟಮಿಕ್ ರೇಸಿಸ್ಟ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತಿದ್ದೀನಿ. ಅಂಡ್ ದೀಸ್ ಪವರ್ ಸ್ಟ್ರಕ್ಚರ್ಸ್ ಆರ್ ಸಪೋರ್ಟೆಡ್ ಬೈ ದಿಸ್ ಪ್ರಾಬ್ಲಮ್ಯಾಟಿಕ್ ಐಡಿಯಾಲಜಿ. ನಾಸಿಸಮ್ ಬಗ್ಗೆ ಮಾತಾಡ್ತಿದ್ದೀನಿ. ಈ ಐಡಿಯಾಲಜಿ ಇಂದ ಬಂದವರು ಮಹಿಳೆಯರನ್ನ ಮೇನ್ ಸ್ಟ್ರೀಮ್ಗೆ ಬರಕ್ ಬಿಡಲ್ಲ. ನೀವ್ ಬರೋ ಅವಶ್ಯಕತೆ ಇಲ್ಲ ಅಂತ ಡೈರೆಕ್ಟ್ ಆಗಿ ಹೇಳೋರು ಕೂಡ ಇದ್ದಾರೆ. ಬಹಳ ಜನ ಬಲಪಂಥಿ ಐಡಿಯಾಲಜಿಯಿಂದ ಬರೋರು ಬಹಳ ಆಂಟಿ ವಿಮೆನ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಮಾತಾಡೋರು ಕೂಡ ಇದ್ದಾರೆ. ಅಂಡ್ ದೇರ್ ಫೋರ್ ಐ ಸ್ಟ್ರಾಂಗ್ಲಿ ಫೀಲ್ ಆಸ್ ಸಮ್ವನ್ ಒಂದು ಎಡ್ಯುಕೇಶನ್ ಬಗ್ಗೆ, ಒಂದು ಶಿಕ್ಷಣದ ಬಗ್ಗೆ ಬಹಳ ನಾನು ಪ್ರಾತಿನಿಧ್ಯ ಕೊಟ್ಟು ಮಾತಾಡ್ತೀನಿ. ಅದರಿಂದ ಒಂದು ಎಲಿಮೆಂಟ್ರಿ ಲೆವೆಲ್ ಇಂದ ವಿ ನೀಡ್ ಟು ಡೆವಲಪ್ ದಟ್ ಅಂಡರ್ಸ್ಟ್ಯಾಂಡಿಂಗ್, ಡೆವಲಪ್ ದಟ್ ಪ್ರೋ ಫೆಮಿನಿಸ್ಟ್, ಪ್ರೋ ವಿಮೆನ್ ಲ್ಯಾಂಗ್ವೇಜ್. ಅಂಡ್ ದ್ಯಾಟ್ ಅದು ಆಟೋಮೆಟಿಕ್ ಆಗಿ ಮೀಡಿಯಾದಲ್ಲಿ ಕೂಡ ಬರುತ್ತೆ. ಇನ್ಫ್ಯಾಕ್ಟ್ ಮೀಡಿಯಾದಲ್ಲಿ ನಾವು ಏನ್ ನೋಡ್ತೀವಿ, ದ್ಯಾಟ್ ಡಿಸೈಡ್ಸ್ ಹೌ ವಿ ಲುಕ್ ಅಟ್ ಅದರ್ಸ್. ನಾವು ಹೇಗೆ ಸಮಾಜ ನೋಡ್ತೀವಿ, ನಾವು ಹೇಗೆ ಒಂದು ವಿಷಯನ ಯಾವ ರೀತಿ ನಮ್ಮ ದೃಷ್ಟಿಕೋನ ಒಂದು ಕ್ರಿಯೇಟ್ ಆಗುತ್ತೆ. ಇಟ್ ಇಸ್ ಆಲ್ ಅಬೌಟ್ ಮೀಡಿಯಾ. ಟಿವಿ ನೋಡ್ತೀವಿ, ಸೋಷಿಯಲ್ ಮೀಡಿಯಾ ನೋಡ್ತೀವಿ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ, ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ
ನಾವ್ ಯಾರನ್ನಾದ್ರೂ ಕೇಳಿದ್ರೆ ನಾನು ಫೇಸ್ಬುಕ್ ಅಲ್ಲಿ ನೋಡಿದೆ ಅಂತ ಹೇಳ್ತಾರೆ, ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ ಅಂತ ಹೇಳ್ತಾರೆ. ಬಟ್ ನಾವ್ ಯಾವ ರೀತಿ ಲ್ಯಾಂಗ್ವೇಜ್ ಅನ್ನು ಯೂಸ್ ಮಾಡ್ತಿದ್ದೀವಿ, ಯಾವ ರೀತಿ ಪ್ರೋ ಫೆಮಿನಿಸ್ಟ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಿದ್ದೀವಿ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಅಂತ ಹೇಳಕ್ ಬಯಸ್ತೀನಿ. ಲಾಸ್ಟ್ಲಿ, I'm really happy that I got an opportunity to speak on this topic. Though I'm not a journalist, thank you so much ನನ್ನನ್ನ ಕರೆದಿದ್ದಕ್ಕೆ, ಇನ್ವಿಟೇಷನ್ ಕೊಟ್ಟಿದ್ದಕ್ಕೆ ಈ ಪ್ರೋಗ್ರಾಮ್ಗೆ. ಬಟ್ ಐ ಆಲ್ಸೋ ಲುಕ್ ಅಟ್ ಲಾಟ್ ಆಫ್ ಇಂಟರ್ಸೆಕ್ಷನಾಲಿಟಿ. ನನ್ನ ಕೆಲಸದಲ್ಲಿ ಮತ್ತೆ ನಿಮ್ಮ ಕೆಲಸದಲ್ಲಿ ಬಹಳ ಸಿಮಿಲಾರಿಟಿ ಇದೆ ಅಂತ ಹೇಳಕ್ ಬಯಸ್ತೀನಿ. ಇನ್ಫ್ಯಾಕ್ಟ್ ನಾನು ಪಬ್ಲಿಕ್ ಸ್ಪೇಸ್ ಅಲ್ಲಿ ಇರೋದ್ರಿಂದ ಇಟ್ ಆಲ್ಮೋಸ್ಟ್ ಫೀಲ್ಸ್ ಲೈಕ್ ಐ ಆಮ್ ಆಲ್ಸೋ ಜರ್ನಲಿಸ್ಟ್, ರಿಪೋರ್ಟಿಂಗ್ ಸಮಥಿಂಗ್, talking about something, and I can feel what you as a woman journalist feel. What are the challenges that ನೀವು ಯಾವ ರೀತಿ ಆ challenges ನ navigate ಮಾಡ್ಕೊಂಡು, how you are navigating these spaces. And I would like to extend my solidarity and my sincere appreciation for all the work, especially illi there are many well-known individuals. ನಾನು ಅವರ ಬರಹಗಳನ್ನ ಬಹಳ ಓದಿದ್ದೀನಿ, and it has always been very inspiring, and I hope this inspirational stories continue, and I hope women in journalism, women in media keeps inspiring many of us in a very positive way. And I hope ಈ ಒಂದು ನಿಮ್ಮ ಬರಹಗಳು, ನಿಮ್ಮ ಆಲೋಚನೆ ಇವೆಲ್ಲ ಒಂದು ದೇಶ ಕಟ್ಟಕ್ಕೆ, ಅದ್ರ ಜೊತೆಗೆ ಈ ಪಿತೃ ಪ್ರಧಾನ ಒಂದು ಸಮಾಜದ ಇದನ್ನ ಒಂದು ಮುರಿಯಕ್ಕೆ ನೀವು ಕಾಂಟ್ರಿಬ್ಯೂಟ್ ಮಾಡ್ತೀರಾ ಅಂತ ಹೇಳಕ್ ಬಯಸ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.